ನಾನು ಮಾತುಗಾರನೂ ಹೌದು, ಕೆಲಸಗಾರನೂ ಹೌದು. ಮಾತಾಡೋದು ಒಂದು ಕಲೆ ರೀ, ಎಲ್ಲರ ಕೈಯಲ್ಲೂ ಆಗುತ್ತಾ? ಡೈಲಾಗು ನೀವು ಹೊಡಿರಪ್ಪ ನೋಡೋಣ, ಹೊಡಿಯೋಕ್ಕಾಗುತ್ತಾ? ಆಗ ಅದು ಡೈಲಾಗಲ್ಲ BJP, ಅದನ್ನು ಸರಸ್ವತಿ ದೇವಿ ಅಂತಾರೆ. ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ. ನಿಮಗೆಲ್ಲ ಗಾಡ್ ಫಾದರ್ಸ್ ಇದ್ದಾರೇನೋ, ನನಗೆ ಆ ಗಾಡೇ ಫಾದರು. ಆತ ಓದಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು. ಕರ್ನಾಟಕ BJPಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ. ನಿಮ್ಮ MP ಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು. ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ, ನಾನು ಭೇಟಿ ಕೊಟ್ಟಿರೋ 130 ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ. ಇನ್ನೊಂದು ವಿಚಾರ ಏನು ಗೊತ್ತಾ ಸರ್, ನನ್ನ ಕ್ಷೇತ್ರದಲ್ಲಿ 366 ಹಳ್ಳಿಗಳಲ್ಲಿ 140 ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟ್ರೇ ಇಲ್ಲ ಸರ್. 140 ಹಳ್ಳಿಗೆ ವಾಟರ್ ಫಿಲ್ಟ್ರೇ ಇಲ್ಲ. ಇದು ಯಾವ ಅಭಿವೃದ್ಧಿ ಸರ್? ರೋಡ್ ಸೈಡಲ್ಲಿ ಒಂದು 50 ಕೋಟಿ ಎತ್ಕೊಂಡೋಗಿ ಒಂದು ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದೆ ಅಂದರೆ ಆಗೋಗುತ್ತಾ? ನಾನು ಇವತ್ತು 130 ಹಳ್ಳಿಗೆ ಆವ್ರೇಜ್ ಒಂದು ವಾಟರ್ ಫಿಲ್ಟರ್ 12 ಲಕ್ಷ ಅಂತ ಅಂದ್ಕೊಂಡ್ರು, ಕನಿಷ್ಠ 20 ಕೋಟಿ ಬೇಕು ಸರ್ ವಾಟರ್ ಫಿಲ್ಟ್ರಿಗೆ. ಈಗ ನಾನು ಸರ್ಕಾರದಲ್ಲಿ 50 ಕೋಟಿ ರಿಕ್ವೆಸ್ಟ್ ಮಾಡಿದ್ದೀನಿ. ನನ್ನ ಮೇಲೆ CMಗೆ DCMಗೆ ಪ್ರೀತಿ ಇದೆ. 50 ಅಲ್ಲ 500 ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ. ರಾಜ್ಯದ ಜನತೆ, ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ. ನನ್ನ ವಿಮರ್ಶೆ ಮಾಡೋರು ಮಾಡಲಿ, ಬೈಯೋರು ಬೈಲಿ. ಕೆಲವರು ನನ್ನ ಸ್ನೇಹಿತರು, ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ, ಪ್ರದೀಪ್ ಈಶ್ವರ್ ನಿನಗೆ ಇದೆಲ್ಲ ಬೇಕಾಗಿತ್ತ ಅಂತ. ನೆಮ್ಮದಿಯಾಗಿ ನನ್ನ ಬಗ್ಗೆ ಯಾರೂ ಕಾಮೆಂಟ್ ಮಾಡಬಾರ್ದು, ಮಾತಾಡಬಾರ್ದು ಅಂತಿದ್ರೆ ನೆಮ್ಮದಿಯಾಗಿ ಪರಿಶ್ರಮದಲ್ಲಿ ಪಾಠ ಮಾಡ್ಕೊಂಡಿರ್ತಿದ್ದೆ. ಪವರ್ ಪಾಲಿಟಿಕ್ಸಲ್ಲಿ ವಿಮರ್ಶೆಗಳಿರ್ತವೆ, ತೇಜೋವಧೆಗಳಿರ್ತವೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ನನಗೆ ಗೊತ್ತು. ಇದೆಲ್ಲ ಅರ್ಥ ಆಗದೆ ರಾಜಕಾರಣಕ್ಕೆ ಬಂದಿರೋರಲ್ಲ, ಇದನ್ನು ಫೇಸ್ ಮಾಡೋ ದಮ್ಮಿದ್ದೆ ರಾಜಕಾರಣಕ್ಕೆ ಬಂದಿದ್ದೀನಿ. ಕರ್ನಾಟಕ BJP, ನೀವೇನಾದರೂ ಕಾಮೆಂಟ್ ಮಾಡಿ, ಟ್ವೀಟ್ ಮಾಡಿ, ವಿಡಿಯೋಗಳು ಮಾಡಿ, ಅದು ನಾನು ನೋಡಿ ಖುಷಿ ಪಡ್ತೀನಿ. ನಿಮ್ಮ MP ಗಳ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಡ್ರಪ್ಪ. ನಿಮ್ಮ MP ಗಳ ಕೈಯಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಡ್ರಪ್ಪ. ಮೋಹನ್ ಅಣ್ಣನ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಡ್ರಪ್ಪ. ತೇಜಸ್ವಿ ಸೂರ್ಯ ಅವ್ರ ಕೈಯಲ್ಲಿ ರಿಪೋರ್ಟ್ ಕಾರ್ಡ್ ಕೊಡಿಸ್ಬಿಟ್ರಪ್ಪ. ಮತ್ತು ನಿಮ್ಮ ಸೋಕಾಲ್ಡ್ MPಸು ರಿಪೋರ್ಟ್ ಏನಿದೆ ಆನ್ ಪೇಪರ್ ಇಡಕ್ಕೆ ಹೇಳಿ. ಮತ್ತು ಏನಾದರೂ ಮಾತಾಡಿದ್ರೆ ನನಗೆ ರಿಯಾಕ್ಟೇ ಮಾಡಲ್ಲ BJP ಅವರು. ನಾನು ಕರ್ನಾಟಕ BJPಗೆ ಹೇಳೋದಿಷ್ಟೇ, ನೀವು ರಿಯಾಕ್ಟ್ ಮಾಡಬೇಕು. 6 ತಿಂಗಳು ನಾನು ನಿಮಗೆ ಟೈಮ್ ಕೊಡ್ತೀನಿ. ಅವರೇ ಟ್ವೀಟಲ್ಲಿ ಹಾಕಿದ್ದಾರೆ, 6 ತಿಂಗಳು ಸಮಯ ತೆಗೆದುಕೊಳ್ಳಿ ಪ್ರದೀಪ್ ಈಶ್ವರ್. ನಾನು ಅದಕ್ಕೆ ಒಂದಿನ ಮುಂಚೆ ಪ್ರೆಸ್ ಮೀಟ್ ಇಟ್ಟೆ. 6 ತಿಂಗಳು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ. 6 ತಿಂಗಳೊಳಗೆ ಅವ್ರು ಪಬ್ಲಿಷ್ ಮಾಡಲಿಲ್ಲ ಅಂದರೆ ನಾನು ಫಸ್ಟ್ ಒಂದೊಂದು MP ಮನೆ ಮುಂದೆನೂ ಹೋಗಿ ಕುತ್ಕೊಂಡು ನಾನು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ. ನನಗೆ ಧೈರ್ಯ ಇದೆ BJP ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ. BJP ಅವ್ರಿಗೆ ಧೈರ್ಯ ಇದೆಯಾ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಹೇಳೋದಕ್ಕೆ?